ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಕ್ರೂಸರ್ ಅಂದರೆ ಟೂಫನ್ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಕ್ಷಕರೇ ನೀವು ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ಆದಮೇಲೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ. ಓಕೆನಾ, ವಿಡಿಯೋನ ಪೂರ್ತಿ ನೋಡಿ, ಅಂದರೆ ಸ್ಕಿಪ್ ಮಾಡಿ ನೋಡಿದರೆ ಮತ್ತೇನಾದರೂ ಮಾಹಿತಿ ಮಿಸ್ ಆಗುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ. ನೀವು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರಿ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ, ಡೀಟೇಲ್ಸ್ನ ಮತ್ತು ಹಾಗೆ ಒಂದು ವೀಡಿಯೋ ಸಹ ಇದ್ದರೆ ವೀಡಿಯೋನ ನಮ್ಮ ಇವಾಗೇನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಈ ವಾಟ್ಸಪ್ ಸಂಖ್ಯೆಗೆ ಸೆಂಡ್ ಮಾಡಿ, ಮತ್ತು ನಾನೇ ನಿಮಗೆ ಕರೆ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಗಾಡಿದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಓನರ್ ನಂಬರು ವೀಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಓಕೆನಾ, ಅಂದರೆ ನೀವು ವೀಡಿಯೋನ ಕಂಟಿನ್ಯೂ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಓನರ್ ನಂಬರು ವೀಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಇದು ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರು. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ, ಮತ್ತು ನಾನೇ ಕರೆ ಮಾಡ್ತೀನಿ. ಓಕೆನಾ, ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಿ ಸರ್ ಗಾಡಿ ಡೀಟೇಲ್ಸ್ ಹೇಳಿ ಅಂತೇಳಿ ಯಾರು ಕರೆ ಮಾಡಬೇಡಿ. ಓಕೆನಾ, ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿ ಸಾಕು, ಮತ್ತು ನಾನೇ ಕರೆ ಮಾಡ್ತೀನಿ. ಓಕೆನಾ, ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತಿದ್ದೀರಾ, ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಅಷ್ಟೇ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸಿನ ಓನರೇ ಸ್ವಲ್ಪ ಹೇಳಿದ್ದಾರೆ. ಅದನ್ನು ಈಗ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವು ಸ್ಕಿಪ್ ಮಾಡ್ದಂಗೆ ನೋಡಿ. ಅವರು ಹೇಳುವಾಗ ಮತ್ತೆ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ, ಸ್ಕಿಪ್ ಮಾಡಿಬಿಡಿ. ಓಕೆ, ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ. ಕಂಟಿನ್ಯೂ ನೋಡಿ ವಿಡಿಯೋನ. ಸರ್ ಹಾಕಿ ನೋಡ್ರಿ ಸರ್ ಫೋಟೋ. ಓಕೆ ಸರ್, ಅದು ಯಾವ ಸರ್ ಮಾಡಲ್ಲ? ಇದು ಸರ್ 2010 ಎಂಡ್ ಐತೆ ಸರ್ ಅದು. 10 ಎಂಡಾ? ಹಾಂ ಸರ್. ಓಕೆ, ಇವಾಗ ಓನರ್ ಎಷ್ಟಾಗಿದ್ದಾರೆ? ಓನರ್ 5ನೇ ಓನರ್ ಐತೆ ಸರ್. 5? ಹಾಂ ಸರ್. ತಗೊಳ್ಳೋರು 6? ಹಾಂ ಸರ್. ಓಕೆ, ಎಷ್ಟು ಹೊಡಿದೆ ಗಾಡಿ ಏನಾದರೂ? 22 ಸಾವಿರ ಚಿಲ್ಲರ್ ಆಗೈತೆ ಸರ್ ಮೇಲೆ. ಬರೀ 22? ಅಂದರೆ 1 ಲಕ್ಷಕ್ಕೆ ಇದು ಆಗುತ್ತಲ್ಲ ಸರ್ ಅದು ಮೀಟ್ರ್. ಹಾಂ, ಲಕ್ಷಕ್ಕೆ 0 ಆಗಿ ಮತ್ತೆ 22,000 ಓಡಿದೆ. ಹಾಂ ಸರ್. ಓಕೆ, ಡೀಸೆಲ್ ಅಲ್ಲ? ಹಾಂ ಡೀಸೆಲ್ ಸರ್. ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಸರ್ ಇದು? ವೈಟ್ ಬೋರ್ಡ್ ಸರ್. ವೈಟ್ ಬೋರ್ಡಾ? ಹಾಂ ಸರ್. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಸರ್? ಸರ್ ಟೈರು 4%, 4 ರಿಮೌಂಡ್ ಅದ ಟೈರ್ ಸರ್ ಟೈರು. 4 ರಿಬೋಲ್ಟಾ? ಹಾಂ ರಿಮೌಂಡ್ ಅದಾವ ಸರ್. 2 ಟೈರ್ ಹಿಂದೂ ದಾರಿ ಇರ್ತದೆ ಸರ್. ಅದ್ರ 2 ರಿಮೌಂಡ್ ಟೈರ್ ಮಾಡಕ್ಕೆ ಅದನ್ನ 2 ಟೈರ್ ಕೊಡ್ತೇವ್ರಿ ಅವ್ರು. ಹಾಂ ಹಾಂ ರಿಮೌಂಡ್ ಟೈರ್ ಕೊಡ್ತೇವ್ರಿ. ಹಾಂ. ಒಳಗಡೆ ಏನಾದರೂ ಎಕ್ಸ್ಟ್ರಾ ಫೀಚರ್ಸ್ ಹಾಕಿದ್ರೆ? ಇದೆ ಸರ್. ಉಪ್ಪರ್ ಇದೆ. ಊಫರು? ಉಪ್ಪರ್ ಇದೆ, ಎಲ್ಲ ಇದೆ ಸರ್. ಇದರಲ್ಲಿ ಎ ಸಿ ಗಿ ಸಿ ಏನು ಬರೋಲ್ಲ? ಎಸಿ ಗಿಸಿ ಏನಿಲ್ಲ ಸರ್ ಆಕ್ಚುಲಿ. ಇದು ನಾರ್ಮಲ್ ಸ್ಟೇರಿಂಗಾ? ಹಾಂ ನಾರ್ಮಲ್ ಸ್ಟೀರಿಂಗ್. ಓಕೆ ಓಕೆ ಸರ್. ಗಾಡಿದು ಏನಾದರೂ ಡೆಂಟು ಟಿಂಕರಿಂಗು? ಸ್ಟಿಕ್ಕರಿಂಗ್ ಏನಿಲ್ಲ ಸರ್. ಮೇಲೆ ಒಂದು ಸ್ವಲ್ಪ ಟಪ್ಪ ಕೆಲಸ ಇದೆ ಸರ್ ಅದು. ಮೇಲ್ಗಡೆ? ಮೇಲ್ಗಡೆ ಅದ್ರ ಮೇಲೆ ಟಪ್ಪ ಕೆಲಸ ಇದೆ ಸರ್. ಅದ್ರನ್ನ ಬಿಟ್ಟು ಕೊಡ್ತೇವೆ ಸರ್. ಹಾಂ ಹಾಂ. ಇನ್ಸೂರೆನ್ಸ್ ಸರ್ ಅದು ಡ್ಯೂ ಆಗಿದೆ ಸರ್. ಅದನ್ನ ಕಟ್ಟಿ ಕೊಡ್ತೀವಿ. ಓಕೆ ಓಕೆ. ಇನ್ಸೂರೆನ್ಸ್ ಒಂದು ಡ್ಯೂ ಇದೆ. ಎಫ್ ಸಿ ರನ್ನಿಂಗ್ ಇದೆಯಾ? ಇದು ಇಲ್ಲ ಸರ್, ವೈಟ್ ಬೋರ್ಡ್ ಅಷ್ಟೇ ಇದು. ಹಾಂ. ಇನ್ಸೂರೆನ್ಸ್ ಅದು ನಿನ್ನೆ ರಾತ್ರಿನೇ ಮುಗಿದಿದೆ, ನಾ ಶಿರ್ಡಿಗೆ ಹೋಗಿ ಬರ್ಬೇಕಾದ್ರೆ. ಓಕೆ ಓಕೆ. ಅದು ನಾವು ಕಟ್ಟಿ ಕೊಡ್ತೇವೆ ಸರ್. ಅಂದರೆ ಇನ್ಸೂರೆನ್ಸ್ ಒಂದೇ ಡ್ಯೂ ಆಗಿರೋದು, ಅದು ನೀವು ಕಟ್ಕೊಳ್ತೀರಿ ತಗೊಳ್ಕೊಂಡು? ತಗೊಳ್ಳೋರಿ ಅದು ನಾವು ಕಟ್ಟಿ ಕೊಡ್ತೇವೆ. ಓಕೆ ಓಕೆ. ಗಾಡಿ ಎಲ್ಲಿರೋ ಸರ್ ಇದು? ಇದು ಬಿಜಾಪುರ ಸರ್. ಬಿಜಾಪುರ? ಹಾಂ ಸರ್. ಅಲ್ಲೇ ಸಿಟಿನಾ ಅಥವಾ ಅಕ್ಕಪಕ್ಕ ಏನಾದರೂ ಇದೆಯಾ? ಇಲ್ಲ ಸಿಟಿನೇ ಸರ್. ಬಿಜಾಪುರ ಸಿಟಿನಾ? ಹಾಂ ಸರ್. ಓಕೆ ಸರ್. ಅಂದರೆ ಈಗ ಗಾಡಿಗೆ ಏನು ಆಕ್ಸಿಡೆಂಟು ರೀಪೇಂಟ್ ಆ ಥರ ಏನಾಗಿಲ್ಲ? ಏನೂ ಇಲ್ಲ ಸರ್. ಎಲ್ಲ ಶೋರೂಮ್ ಮೇಂಟೆನೆನ್ಸಾ? ಸರ್ ಮೇಂಟೆನೆನ್ಸ್ ಸರ್. ಇಂಜನ್ ಮಾತ್ರ ಕಂಡೀಷನ್ ಸರ್. ಹಾಂ. ನಾಳೆ 30ನೇ ತಾರೀಕು ಗಾಡಿ ಟೂರ್ ಹೊಂಟಿದೆ ಸರ್. ಮತ್ತು 30ಕ್ಕೆ ಆಲ್ರೌಂಡ್ ಕರ್ನಾಟಕ ಟೂರ್ ಹೊಂಟಿದೆ ಸರ್ ಗಾಡಿ. ಈ ಗಾಡಿ ಇಲ್ಲ? ಹಾಂ ಸರ್. ಹಾಂ, ಅಂದರೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ? ಇಂಜನ್ ಕಂಡೀಷನ್ ಚೆನ್ನಾಗಿದೆ ಸರ್. ಇಂಜನ್ ಬಗ್ಗೆ ನಾವು ಓಕೆ ಕೊಡ್ತೀವಿ ಸರ್. ಹಾಂ ಹಾಂ. ಹಾಂ. ಫೈನಾನ್ಸ್ ಗಿನಾನ್ಸ್ ಏನಾದರೂ ಇದೆಯಾ? ಲೋನ್ ಇದೆ ಸರ್, ಅದನ್ನ ಪೇಡ್ ಮಾಡಿ ಕೊಡ್ತೇವೆ ಸರ್. ಹಾಂ, ಕ್ಲಿಯರ್ ಮಾಡಿ ಕೊಡ್ತೀರಾ? ಕ್ಲಿಯರ್ ಮಾಡಿ ಕೊಡ್ತೇವೆ ಸರ್. ಓಕೆ ಓಕೆ. ಗಾಡಿ ಬಿಜಾಪುರ ಸಿಟಿನಾ? ಬಿಜಾಪುರ ಸಿಟಿ ಸರ್. ಓಕೆ. ಗಾಡಿಗೆ ರೇಟ್ ಏನು ಹೇಳ್ತಿದ್ರಿ ಸರ್ ಅದು? ಸರ್ 540 ಹಾಕಿ ಹೇಳ್ತೀನಿ ಸರ್. 5,40,000? ಹಾಂ ಸರ್. ಹಾಂ ಹಾಂ ಹಾಂ. ಅಂದರೆ ಫೈನಲ್ ಸರ್ 5-10 ಬಂದರೆ 5 ಲಕ್ಷ ಬಂದರೆ ಕೊಡ್ತೇವೆ ಸರ್. ಒಟ್ಟು 5 ಫೈನಲ್ ಬಂದರೆ ಕೊಡ್ತೀರಾ? ಹಾಂ ಸರ್. 2010 ಅಂದ್ರಲ್ಲ ಮಾಡಲು? ಹಾಂ ಸರ್. 10 5 ಓನರು? ಹಾಂ ಸರ್.
ಸರಿ ಸರ್, ನಿಮ್ದು ಇದೇ ನಂಬರಾ? ಹಾಂ ಇದೇ ನಂಬರ್ ಸರ್. ಸರಿ ಸರ್, ಆಯಿತು, ಅಪ್ಡೇಟ್ ಮಾಡ್ತೀನಿ. ಹಾಂ ಸರ್. ಕಾಲ್ ಮಾಡ್ತಾರೆ, ಕಸ್ಟಮರು ಕಾಲ್ ಮಾಡಿದಾಗ ಸ್ವಲ್ಪ ರಿಸೀವ್ ಮಾಡಿ. ಅಕಸ್ಮಾತ್ ಏನಾದ್ರು ಬಿಸಿ ಇದ್ದರೆ ಮತ್ತೆ ರಿಟರ್ನ್ ಮಾಡಿ, ಮಿಸ್ ಕಾಲ್ ಬಂದರೆ. ಓಕೆ ಓಕೆ ಸರ್. ಓಕೆ. ಓಕೆನಾ? ಹಾಂ ಓಕೆ ಸರ್. ಓಕೆ ಸರ್, ಇದೇ ನಂಬರ್ ನಿಮ್ದು ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಹಾಂ ಓಕೆ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಇವಾಗ ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ, ಅದು ಈ ಗಾಡಿ ಓನರ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಸಹ ಅವರೇ ನಿಮಗೆ ಮಾಹಿತಿ ಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಇನ್ನು ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಡೀಟೇಲ್ಸ್ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.